ಬೀದರ್ನಲ್ಲಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಗಾಂಜಾವನ್ನ ಸಾಗಿಸ್ತಾ ಇದ್ದಂತ ಒಂದು ಲಾರಿ ಗಾಂಜಾವನ್ನ ಸಾಗಿಸ್ತಾ ಇದ್ದಂತ ಕಿಡಿಗೇಡಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನೋಡಿ. ಬೀದರ್ನಲ್ಲಿ ಪೊಲೀಸರ ಗಾಂಜಾ ಕಾರ್ಯಾಚರಣೆ ಬರೋಬ್ಬರಿ ಒಂದು ಲಾರಿ ಲೋಡ್ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. 1596 kg 15.50 ಕೋಟಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಈ ಲಾರಿಯಲ್ಲಿ ಗಾಂಜಾವನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಬೀದರ್ ಪೊಲೀಸರು ಕಾರ್ಯಾಚರಣೆ ಮಾಡಿ ಅವ್ರ ಜೊತೆಗೆ NCB ಪೊಲೀಸರು ಕೂಡ ಅವ್ರ ಜೊತೆಗಿದ್ದು ಈ ಆಪರೇಷನ್ ಅಲ್ಲಿ ಸುಮಾರು 1596 kg ಗಾಂಜಾ, ಅದರ ಮೌಲ್ಯ 15 ಕೋಟಿ, ಈ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಔರಾದ್ ತಾಲೂಕಿನ ವನಮಾರಪಳ್ಳಿಯಲ್ಲಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ರು ಈ ಗಾಂಜಾವನ್ನ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬರೋಬ್ಬರಿ ಒಂದು ಲಾರಿ ಗಾಂಜಾವನ್ನ ಸೀಸ್ ಮಾಡಿ ಯಾರ್ಯಾರಿದ್ರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 15.50 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಗಾಂಜಾವನ್ನ ವಶಪಡಿಸಿರುವಂಥ ಗಾಂಜಾ ಏನಿದೆಯಲ್ಲ, ಸೀಸ್ ಮಾಡಿರುವಂಥ ಗಾಂಜಾ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಲೋಡ್ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಮ್ಮ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ಅವರ ಒಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಅವರೊಂದಿಗೆ ಸಹಕರಿಸಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸರು ಒಂದು ಸಂಶಯಾಸ್ಪದಕವಾದಂತಹ ಲಾರಿಯನ್ನು ಅಲ್ಲಿ ಬರ್ತಾ ಇರುವಂಥದ್ದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಇವತ್ತು 1596 kgಯಷ್ಟು ಗಾಂಜಾವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಬೆಳಕಿಗೆ ಬಂದಿದೆ. ಇಬ್ಬರು ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ. ಇನ್ನು ಪ್ರಮುಖ ಆರೋಪಿ ಲಾರಿ ಓನರ್ನ ಕೂಡ ಏನಂದರೆ ದಸ್ತಗಿರಿ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಕೂಡ ನಾವು ಪ್ರಶಂಸೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಳೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಯಾರು ಈ ಬಂಧಿತರು ಮತ್ತೆ ಎಷ್ಟು ಕೆಜಿ ಗಾಂಜಾ ಎಲ್ಲಿಗೆ ಸಾಗಿಸ್ತಾ ಇದ್ರು, ಏನೆಲ್ಲ ಮಾಹಿತಿ ಸಿಕ್ಕಿದೆ ಈವರೆಗೂ ಕೂಡ ಮಲ್ಲಿಕಾರ್ಜುನ್? ಹೌದು ನಿಕೇಶ್, ಇದು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅನ್ಬಹುದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಏನದಂದ್ರೆ ಇಷ್ಟು ದೊಡ್ಡದೊಂದು ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಲಾರಿ ಮತ್ತೆ ಆರೋಪಿಯನ್ನ ವಶಕ್ಕೆ ತಗೊಂಡಿದ್ದಾರೆ. ಆ ಲಾರಿ ಈಗಾಗಲೇ ಕಳೆದ 2012ರಲ್ಲಿ ಕೂಡ ಸೇಮ್ ಗಾಂಜಾ ಅಕ್ರಮ ಸಾಗಣಾ ಪ್ರಕರಣದಲ್ಲಿ ಆ ಲಾರಿ ಲಾರಿ ಇರ್ಬೋದು, ಕೆಲ ಆರೋಪಿಗಳು ವಶಕ್ಕೆ ಬಂಧಿಸಿದ್ರು. ಮತ್ತೆ ಈಗಾಗಲೇ ಅಂದ್ರೆ ಆ ಒಂದು ಅವ್ರು ಜೈಲ್ ಪಾಲಾಗಿದ್ರು, ಮತ್ತೆ ಹೊರಗೆ ಬಂದು ಇದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದೊಡ್ಡ ಕಾರ್ಯಾಚರಣೆ ಅನ್ಬೋದು. NCB ತಂಡಕ್ಕ ಬೀದರ್ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೀದರ್ನ ಔರಾದ್ ತಾಲೂಕಿನ ವನಮಾರಪಳ್ಳಿ ಗಡಿ ಬರ್ತಾ ಚೆಕ್ ಪೋಸ್ಟ್ ಅಲ್ಲೇನಂದ್ರೆ ಪೊಲೀಸರು NCB ತಂಡಕ್ಕೆ ಬೀದರ್ ಪೊಲೀಸರು ಸಾಥ್ ನೀಡುವ ಮೂಲಕ ಒಂದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಹೇಳ್ಬೋದು. ಸುಮಾರು 15 ಕೋಟಿ ಮೌಲ್ಯದ ಅಕ್ರಮ ಗಾಂಜಾ ನೆರೆಯ ತೆಲಂಗಾಣದ ಗಾಂಜಾನ್ನ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ರು ಅಂತ ಹೇಳಿ ಪೊಲೀಸರು ಖುದ್ SP ಅವರು ಹೇಳ್ತಾ ಇದ್ರು ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಸಾಕಷ್ಟು ಬಾರಿ ಈ ಹಿಂದೆ ಕೂಡ ಗಾಂಜಾ ಏನಂದ್ರೆ ಪ್ರಕರಣ ಪತ್ತೆಯಾಗಿ ಗಾಂಜಾನ್ನ ಅಕ್ರಮ ಗಾಂಜಾ ಸಾಗಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ರು. ಆದ್ರೆ ಇದು ಒಂದು ರಾಜ್ಯದಲ್ಲೇ ಅತಿ ದೊಡ್ಡ ಕೇಸ್ ಅಂತ ಹೇಳ್ಬೋದು. 15,000 kg ಏನಂದ್ರೆ ಗಾಂಜಾ ಒಂದು ಲಾರಿ ತುಂಬಾ ಅಂದ್ರೆ ಸಂಪೂರ್ಣ ಲಾರಿ ತುಂಬಾ ಗಾಂಜಾನ್ನ ತೆಗೆದುಕೊಂಡು ಇವ್ರೇನದಂದ್ರ ಕರ್ನಾಟಕ ಮೂಲಕ ತೆಲಂಗಾಣದಿಂದ ಕರ್ನಾಟಕಕ್ಕೆ ಹಾದು ಮಹಾರಾಷ್ಟ್ರಕ್ಕೆ ಏನದಂದ್ರ ಈ ಒಂದು ಗಾಂಜಾ ಸಾಗಿಸ್ತಾ ಇದ್ರು ಅಂತ ಹೇಳಿ ಖಚಿತ ಮಾಹಿತಿ ಮೇರೆಗೆ NCB ತಂಡದವರು ದಾಳಿ ನಡೆಸ್ತಾರ. ಬೀದರ್ ಪೊಲೀಸರೊಂದಿಗೆ ದಾಳಿ ನಡೆಸುವ ಮೂಲಕ ಈಗಾಗಲೇ ಸುಮಾರು 2 ಆರೋಪಿಯನ್ನ ವಶಕ್ಕೆ ತಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಟೋಟಲಿ ಇದ್ರ ಹಿಂದೆ ಯಾರಿದ್ದಾರ ಈ ಒಂದು ಗಾಂಜಾ ಪ್ರಕರಣ ಈ ಹಿಂದೆ ಅಂದ್ರೆ ಇದೇ ಲಾರಿ ಅಂದ್ರೆ ಈಗಾಗಲೇ ಲಾರಿನ ವಶಕ್ಕೆ ತಗೊಂಡಿದ್ದಾರೆ, ಏನ್ ಗಾಂಜಾ ತಗೊಂಡ್ ಹೋಗ್ತಾ ಇದ್ರು. ಆ ಲಾರಿ ಈ ಹಿಂದೆ 2012ರಲ್ಲಿ ಭಾಲ್ಕಿ ಗ್ರಾಮೀಣ ಠಾಣೆಯಲ್ಲಿ ಏನದಂದ್ರೆ ಆ ಲಾರಿ ಇದೇ ಗಾಂಜಾ ಪ್ರಕರಣದಲ್ಲಿ ಸಿಕ್ಬಿದ್ದಿತ್ತು. ಹೀಗಾಗಿ ಇದ್ರ ಹಿಂದೆ ಯಾರಿದ್ದಾರ ಏನಿಲ್ಲ ಟೋಟಲಿ ಏನದಂದ್ರ ಪೊಲೀಸರು ತನಿಖೆ ನಡೆಸುವ ಮೂಲಕ ಬೇರೆ ಏನದಂದ್ರ ಈ ಅಕ್ರಮ ಗಾಂಜಾದ ಏನ್ ಬೇರಿದೆ ಆ ಬೇರನ್ನ ಕೆತ್ತಂತ ಕೆಲಸ ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಚುನಾವಣೆ ಹೊತ್ತಲ್ಲಿ ಚುನಾವಣೆ ಘೋಷಣೆ ಆಗುವ ಹೊತ್ತಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಜಾನ್ನ ನೆರೆಯ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ರು. ಈ ಒಂದು ಹಂದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಗೊತ್ತಾ NCB ಇರ್ಬೋದು ಮತ್ತೆ ಬೀದರ್ ಜಿಲ್ಲಾ ಪೊಲೀಸರು ಇರ್ಬೋದು ಎಲ್ಲೋ ಒಂದ್ ಕಡೆ ಪಣ ತೊಟ್ರ ಅಂತ ಹೇಳ್ಬಹುದು ನಿಕೇಶ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.